ನಮಸ್ಕಾರ. ಸದಾನಂದ ಬಾಬು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. KLA ಚೇರ್ಮನ್ ಯಾವಾಗ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. 6,500 ಮೆಂಬರನ್ನು ಕಾಡ್ತಾ ಇದೆ ಮತ್ತು ಸಾರ್ವಜನಿಕರು ಕೂಡ ಇದನ್ನೇ ಮಾತಾಡ್ತಿದ್ದಾರೆ. ಪ್ರಭಾಕರ್ ಕೋರೆ ಅವ್ರನ್ನ ಬಿಟ್ಟು ಹೊರಗೆ ಹೋದರು. ಇನ್ನು ಯಾರನ್ನು ಮಾಡ್ತಾರೆ? ತಮ್ಮ ಮಗಳನ್ನು ಮಾಡ್ತಾರೋ, ಪ್ರೀತಿ ದೊಡ್ಡವಾಡು ಮಾಡ್ತಾರೋ, ಮಗನ ಮಾಡ್ತಾರೋ, ಅದು ಯಾವುದೂ ಮಾಡೋದಿಲ್ಲ ಅಂತ ಹಿಂದಿನ ವರದಿಯಲ್ಲಿ ನಾವು ಹೇಳಿದೆ. ಮಾಡಿದ್ರೆ ಮತೇಶ್ ಕೌಟಿಮಠರು ಮಾಡ್ತಾರೆ 100% ಇದು. ಯಾಕಂದ್ರೆ 10 ವರ್ಷದಿಂದ ಹೇಳ್ಕೊತ ಬಂದಿದ್ದಾರೆ ಮತೇಶ್ ಕೌಟಿಮಠ ಮುಂದಿನ ಚೇರ್ಮನ್ ಆಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಅಂತ ನಗು ಮುಖದಿಂದಲೇ ಹೇಳಿದ್ದಾರೆ. ಆದರೆ ಬೇಗ ಯಾಕೆ ಮಾಡಲಿಲ್ಲ? ಮೊನ್ನೆ ಎಲ್ಲ ಡೈರೆಕ್ಟರ್ ಕೊಡಿದ್ರು, ಮುಗಿಸ್ಬೋದಿತ್ತು. ಪ್ರಭಾಕರ್ ಕೋರೆ ಹತ್ರ ಸ್ವಲ್ಪ ಹಾಟ್ ಇದೆ, ಇನ್ನೊಂದು ಸ್ವಲ್ಪ 8 ದಿವಸದಲ್ಲಿ ಮತ್ತೆ ಕೊಡೋಣ, ಅವಾಗ ಅನೌನ್ಸ್ ಮಾಡೋಣ ಅಂತ ಹೇಳಿದ್ದಾರೆ. ಈ 8 ದಿವಸನೂ ಮುಗಿದು ಬಂತು, ಇನ್ನೂ ಚೇರ್ಮನ್ ಆಗಿಲ್ಲ. ಅಂದರೆ ಇಲ್ಲಿ ಪ್ರಭಾಕರ್ ಕೋರೆ ಯಾವ ಆಟವನ್ನು ಆಡಲಿದ್ದಾರೆ ಅದನ್ನು ಅವರು ಬಹಿರಂಗಪಡಿಸಬೇಕು. ನಂತರ ಏಕಚಕ್ರಾಧಿಪತ್ಯ ಆಡಳಿತ ಮುಗಿದರೂ ಕೂಡ ಇವ್ರ ಮಾತನ್ನು ಇವ್ರ ನಿರ್ದೇಶಕರು ಯಾಕೆ ಕೇಳ್ತಾ ಇದ್ದಾರೆ? ಯಾಕಂದರೆ ಹೊರಗಡೆ ಇದ್ದಾರೆ. ನೀವೆಲ್ಲ ನಿರ್ದೇಶಕರು ಕೊಡ್ಕೊಂಡು, ಆಜೀವ್ ಸದಸ್ಯರು ಕೊಡ್ಕೊಂಡು ಒಂದು ನಿರ್ಣಯವನ್ನು ನೀವು ಕೈಗೊಳ್ಳಬೇಕಾಗಿತ್ತು. ಅಂದರೆ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಬಾಳಾಸಾಹೇಬ್ ಠಾಕ್ರೆ ಅವರು ಮುಖ್ಯಮಂತ್ರಿ ಮಾಡ್ತಿದ್ರು, ಮಂತ್ರಿಗಳನ್ನು ಮಾಡ್ತಿದ್ರು, ನಿಗಮ ಮಂಡಳ ಅಧ್ಯಕ್ಷನೂ ಮಾಡ್ತಿದ್ರು, ಹಾಗೆ ಇಲ್ಲಿ ಕೂಡ ಪ್ರಭಾಕರ್ ಕೋರೆ ಅವರು ಹೊರಗಿನ ಇದ್ದುಕೊಂಡೇ ಒಳಗೆ ಆಟ ಆಡಬೋದಲ್ಲ, ಮತ್ತು ಆಟ ಆಡಿರಲ್ಲ. ಮತ್ತು ಇವ್ರು ಹೇಳೋರು ಯಾರು? ಚೇರ್ಮನ್ ಮುಂದಿನ ಸಲ ಮಾಡೋಣ, 8 ದಿವಸ ನಂತರ ಮಾಡೋಣ ಅಂತ ಹೇಳೋರು ಯಾರು? ಇವರು ಇಲ್ಲೇ ಇಲ್ಲ ಬೋರ್ಡದಲ್ಲಿ. ಅಂದರೆ ಕೋರೆ ಇಲ್ಲದೆ KLA ನಡೆಯೋದಿಲ್ಲ. KLA ಅಂದರೆ ಕೋರೆ ಅಂದರೆ KLA ಮಾಡಿದ್ದಾರೆ. ಇದನಕ ಹೋಗಿಬಿಟ್ಟಿತ್ತು. ಯಾಕಂದರೆ ಚಮಚಗಳು ಚೇಲಾಗಳನ್ನು ಮಾಡಿಬಿಟ್ಟಿದ್ದಾರೆ. ಈಗ ಯೋಗ್ಯವಾಗಿ ಅಭ್ಯರ್ಥಿ ಯಾರು ಅಂತ ನೋಡಿದಾಗ ಮತೇಶ್ ಕೌಟಿಮಠ ನೀವು ಮಾಡಲೇಬೇಕು. ಸ್ವಾಮಿಗಳ ಬೆಂಬಲಿದೆ, ಸಾರ್ವಜನಿಕರ ಬೆಂಬಲಿದೆ, ಮೆಂಬರ್ ಬೆಂಬಲಿದೆ, ಅನೇಕ ಮಾರ್ಗದರ್ಶಕರ ಬೆಂಬಲಿದೆ, ಮತ್ತು ಡೈರೆಕ್ಟರ್ಗಳೆಲ್ಲ ಮತೇಶ್ ಕೌಟಿಮಠ ಚೇರ್ಮನ್ ಆಗಬೇಕು. ಅವರಾದರೆ ಸುರಳಿತವಾಗಿ ನಡ್ಸ್ಕೊಂಡು ಹೋಗ್ತಾರೆ. ಯಾಕಂದರೆ ಒಳಗಿನ ಆಗುಗಳು ಗೊತ್ತು, ಹೊರಗಿನ ಆಗುಗಳು ಇವ್ರಿಗೆ ಗೊತ್ತು, ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತು. NRI ಏನು 250 ಕೋಟಿ ಏನು ಬರ್ತಾಯಿದೆಯಲ್ಲ ಅದನ್ನು ಯಾವ ರೀತಿ ಉಪಯೋಗ ಮಾಡೋದು ಅನ್ನೋದು ಗೊತ್ತು. ಎಲ್ಲ ಗೊತ್ತಿದೆ ಅವರಿಗೆ, ಯಾವುದು ಗೊತ್ತಿಲ್ಲ ಅಂತಲ್ಲ. ಯಾಕಂದರೆ ಪ್ರಭಾಕರ್ ಕೋರೆ ಅವರು ಪ್ರತಿಯೊಂದು ಘಟನೆಯನ್ನು ಇವ್ರ ಮುಂದೆ ವಿವರಣೆ ಮಾಡ್ತಾಯಿದ್ರು, ಇವ್ರು ಕೇಳ್ಕೊತಾ ಬಂದಿದ್ರು. ಮತ್ತು ಸಹನಾಮೂರ್ತಿ ಸಹನೆ ಇದೆ, ಯಾರಾದರೂ ಏನಾದ್ರಿಂದ ಶಿಫ್ಟ್ ಮಾಡ್ಕೊಳ್ಳೋದಿಲ್ಲ, ಗರ್ವಿಲ್ಲ, ಅಹಂಕಾರ ಇಲ್ಲ. ನಾವು ಜನಸೇವಕಪ್ಪ, ನಾವು ಕೂಡಿಸೋದನ್ನು ಮಾಡ್ತೇವೆ, ನಾವು ಕಳೆಯೋದನ್ನು ಮಾಡೋದಿಲ್ಲ ಸ್ಪಷ್ಟವಾಗಿ ಹೇಳ್ತಾರೆ. ಕೂಡಿಸೋ ಕೆಲಸವನ್ನು ಇಲ್ಲಿವರೆಗೆ ಮಾಡ್ಕೋತಾ ಬಂದಿದ್ದಾರೆ. ಒಟ್ಟಾರೆ KLA ಚುನಾವಣೆಯಿಂದ ಮುಗಿದೋಗಿದೆ. ಈ ಚೇರ್ಮನ್ ಚುನಾವಣೆ ಬೇಗನೆ ಮುಗಿಬೇಕು. ಆ ದಿವಸ 200-250 ಜನ ಬಂದರು, ಕೂತರು, ಊಟ ಮಾಡಿದ್ರು, ಹೋಗಿಬಿಟ್ರು. ಆದರೆ ಅಲ್ಲೇ ಒಂದು ನಿರ್ಣಯ ತೆಗೆದುಕೊಂಡು ಆವಾಗನೇ ಡಿಕ್ಲೇರ್ ಮಾಡಬಹುದು. ಏನೂ ಅಡಚಣೆ ಇರಲಿಲ್ಲ, ಎಲ್ಲ ಮುಗಿದೋಗಿದೆ, ಎಲ್ಲ ಪ್ರಕ್ರಿಯೆ ಮುಗಿದೋಗಿದೆ. ಆದಷ್ಟು ಬೇಗನೆ ಒಂದು 8 ದಿವಸದಲ್ಲಿ, ಇನ್ನೊಂದು 2 ದಿವಸದಲ್ಲಿ ಒಳಗೆ ನೀವು ಮಾಡಿಬಿಟ್ರೆ ನೀವು ನೆರಳಾಗ್ತೀರಿ. ಮತ್ತು ಒಂದು ಮೆಂಬರ್ಶಿಪ್ ಅವರಿಗೂ ಕೂಡ ಒಳ್ಳೆಯದಾಗ್ತದೆ. ನಂತರ ಯಾರು ಚೇರ್ಮನ್ ಆಗ್ತಾರೆ ಅವ್ರು ನಾವು ಮಾರ್ಗದರ್ಶನ ಮಾಡ್ತೇವೆ. ಸಪ್ತಪದಿಗಳ ಮಕ್ಕಳನ್ನು ಮೊಮ್ಮಕ್ಕಳನ್ನು ನೀವು ಯಾವ ರೀತಿ ಸೇರಿಸ್ಕೋಬೇಕು, ಬೈಲಾನ ಎಲ್ಲರಿಗೆ ಕೊಡಬೇಕು, ಬೈಲಾದಲ್ಲಿ ಏನು ತಿದ್ದುಪಡಿ ಇದ್ರೆ ಈಗ ತಿದ್ದುಪಡಿ ಮಾಡ್ಕೊಡ್ರಿ. ಇನ್ನೊಂದು ವಿಷಯ ಹೊರಗೆ ಬರ್ತಾಯಿದೆ, ಸುಪ್ರೀಂ ಕಮಾಂಡೆಂಟ್ ಪವರ್ ಪ್ರಭಾಕರ್ ಕೋರೆ ತೆಗೆದುಕೊಳ್ತಾರಾ ಅಂತ ಪ್ರಶ್ನೆ. ಆವಾಗ ಇಲ್ಲ ಅಂತ ಕೆಲವೊಂದು ಹೇಳ್ತಾರೆ, ಹೌದಾ ಅಂತ ಹೇಳ್ತಾರೆ. ಯಾಕಂದ್ರೆ ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ರಾಜೀನಾಮೆ ಕೊಡಬೇಕು ಎಷ್ಟೋ ವಿಚಾರ ಮಾಡ್ತಿದ್ದ. ಒಬ್ಬ ಗ್ರಾಮ ಪಂಚಾಯತಿ ಏನು ಚೇರ್ಮನ್ ಅವರು ಬಿಟ್ಟು ಕೊಡಲಿಕ್ಕೆ ಎಷ್ಟು ತೊಂದರೆಯನ್ನು ಅನುಭವಿಸ್ತಾರೆ. ಈಗ 236ಕ್ಕಿಂತ ಹೆಚ್ಚು ಸಂಸ್ಥೆಗಳನ್ನು ನಡೆಸಿ ದೊಡ್ಡ ಹೆಸರು ಮಾಡಿದಂತ ಇವ್ರು ಹೆಂಗೆ ಬಿಟ್ಟು ಕೊಡ್ತಾರೆ? ಹಾಗೆ ಬಿಟ್ಟು ಕೊಡೋದಿಲ್ಲ. ಒಂದೇನು ಫೈನಲ್ ಸಹಿ ಇರ್ತದೆ, ಚೆಕ್ ಆಗಲಿ, ಯಾವುದೋ ಅಪಾಯಿಂಟ್ಮೆಂಟ್ ಆಗಲಿ, ಯಾವುದೇ ಟೆಂಡರ್ ಪ್ರಕ್ರಿಯೆ ಆಗಲಿ, ಅಥವಾ ಯಾವುದೇ ಒಂದು ಖರೀದಿ ಆಗಲಿ, ಈ ಎಲ್ಲಕ್ಕೆ ಪ್ರಭಾಕರ್ ಕೋರೆ ಒಂದು ಸಹಿ ಇಟ್ಕೋತಾರೆ. ನಂತರ ಚೇರ್ಮನ್ ಒಂದು ಸಹಿ ಇಟ್ತಾರೆ. ಇವೆರಡು ಸಹಿ ಜಾಯಿಂಟ್ ಮಾಡ್ತಾರೆ ಅಂತ ಸುದ್ದಿ ಇದೆ. ಒಟ್ಟಾರೆ ಹಿಂದಿನ ಪದ್ಧತಿಯನ್ನು ಮುರಿಯುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ಏನೇ ಆಗಲಿ ಬೇಗನೆ KLA ಚೇರ್ಮನ್ ಮತೇಶ್ ಕೌಟಿಮಠ ಘೋಷಣೆ ಮಾಡಬೇಕು. ಕೋರೆ ಅವರು ಆರಾಮಾಗಿ ಇದ್ದುಕೊಂಡು ಮಾರ್ಗದರ್ಶನ ಮಾಡಬೇಕು. ಈ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು DK ಶಿವಕುಮಾರ್ ಅವರನ್ನು CM ಮಾಡಿ ಮಾರ್ಗದರ್ಶನ ಮಾಡಬೇಕು. ಅದೇ ರೀತಿ ಇಲ್ಲಿಯೂ ಕೂಡ ಮಾರ್ಗದರ್ಶನ ಅವಶ್ಯಕತೆಯೇ ಇಲ್ಲ ಅವರಿಗೆ, ಮತೇಶ್ ಕೌಟಿಮಠ ಅವರಿಗೆ. ಯಾಕಂದರೆ ಅವ್ರ ತಂದೆಯವರು ಅವರು ಕೂಡ
ಈ KLEಯನ್ನು ಬೆಳೆಸಿದವರು, ಚಿದಾನಂದ ಕೋರೆ ಅವರಿಗೆ ಮಾರ್ಗದರ್ಶನ ಮಾಡಿದವರು. ಈಗ ಇವ್ರ ಮಗನಿಗೆ ಪ್ರಭಾಕರ್ ಕೋರೆ ಮಾರ್ಗದರ್ಶನ ಮಾಡಲಿ, ವರ್ಷ ಆಗಲಿ. ಯಾಕಂದರೆ ಮಗಳನ್ನು ಸಹಿತ ಮಾಡಬಾರ್ದಂತ ಒಂದು ಬೇಡಿಕೆ, ಭಾಳ ದೊಡ್ಡ ಬೇಡಿಕೆ ಇದೆ. ಅದನ್ನು ಪ್ರಭಾಕರ್ ಕೋರೆ ಗಮನಿಸ್ತಾರೆ ಅಂತ ನಾವು ಭಾವಿಸ್ತೇವೆ. ಸಾರ್ವಜನಿಕರು ಕೂಡ ಇದನ್ನೇ ಕೇಳ್ತಾ ಇದ್ದಾರೆ. ಬೇಗನೆ ಚೇರ್ಮನ್ಶಿಪ್ ಘೋಷಣೆ ಆಗಬೇಕು. ನಾಳೆ ಮತ್ತು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭವಾಗಲಿ. ನಮಸ್ಕಾರ.